ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ತರಕಾರಿ ತರಬೇಕಿತ್ತು, ಹಾಗೆ ಸೈಟ್ ಹತ್ರ ಹೋಗಬೇಕಿತ್ತು ಅಂತ ಹೋಗ್ತಾ ಇದ್ದೀವಿ. ಕೋಲ್ಡ್ ಏನೇ ಇದೇನೋ ಸಮ್ಮರ ಎಲ್ಲೋಗೋಣ? ಸೈಟ್ ಹತ್ರ ಮೇಲೇನು ಹೋಗಲ್ಲ ತಾನೇ? ನೀವು ಇಲ್ಲೇ ಇರ್ತೀರಾ? ಬೀಗ ಹಾಕಿದ್ದೇನೆ ಅದಕ್ಕೆ. ಕೋಡ ಅವ ಮೇಲೆ ಹೋಗಿ ಬರುವ ಫಸ್ಟು. ಹಾಂ ಆಯ್ತು, ಇಲ್ಲೇ ಆಡ್ತೀರ ಹಂಗಾರೆ. ಡಾಗಿ ಬರುತ್ತೆ, ಹುಷಾರು. ಡಾಗಿ ಕಿಟಕಿ ಬಾಗಿಲೆಲ್ಲ ಹಚ್ಚಿದಾರೆ ನೋಡ. ಗಲೀಜ್ ಮಾಡ್ಬಿಡ, ಅಪ್ಪ ಬೈಯುತ್ತೆ. ಕೆಳಗಿಡ ಹಂಗೆಲ್ಲ ಆಟ ಆಡ್ಬಾರ್ದು, ಗಲೀಜಾಗುತ್ತೆ ನೋಡು. ಮೇಲೆ ಹೋಗನ್ ಬರ್ರಿ, ಸ್ಪರ್ಧಮ್ಮ ಗಲೀಜಾಗುತ್ತೆ. ಈ ಕಡೆ ಬಾಲ್ಕನಿ ಚೆನ್ನಾಗಾಗಿದೆ, ಕಿಟಕಿ ಕೂರಿಸಿರೋದು. ಇದು ಸ್ಲಿಪ್ಪರ್ ಹಾಕೊಂಬರೋಗ್ರಿ ಇಬ್ರು, ಮೇಲೆ ಹೋಗೋಣ. ಇಲ್ಲೇ ಇರ್ತೀನಿ ಬರ್ರಿ, ಹೋಗೋತಕ್ಕ. ಏನು ಈಗ ನೀರೆಲ್ಲ ಹಾಕ್ಬೇಕು? ಏನ್ ಬೇಡ, ಹತ್ತಕ್ಕೆ ಕಷ್ಟ ಆಗತ್ತೆ. ಲಿಫ್ಟ್ ಹಾಕ್ಸಿದೆಯಲ್ಲ ಅಪ್ಪ, ಬಿಡು. ರೆಡಿ ಆದ್ಮೇಲೆ ಲಿಫ್ಟ್ ರೆಡಿ ಆಗತ್ತೆ, ಅಲ್ಲಿ ತನಕ ಹತ್ತಬೇಕು. ಮೆಟ್ಲು ಹತ್ತಕ್ಕೆ ಕಷ್ಟ ಆಗುತ್ತಂತೆ ನನ್ನ ಮಗನಿಗೆ. ಓ, ಎಲ್ಲ ಡೋರ್ ಹಾಕ್ಬಿಟ್ಟಿದ್ದೀರಾ? ಡೋರ್ ಕಿಟಕಿ, ಕಿಟಕಿ ವಿಂಡೋಸ್. ಇದೊಂದು ಮನೆ, ಇದೊಂದು ಮನೆ. ಇದು ಚಿಂಟುನ್ ಮನೆ, ಇದು ದಿಶುನ್ ಮನೆ. ದಿಶು ನಿಂದ ಯಾವ್ದ? ನಿಂದ ಯಾವ್ದ? ಇದು ಲಿಫ್ಟು. ಅಮ್ಮ ಟೈಲ್ಸ್ ಈಗ ಹಾಕ್ತೀರಾ? ಬರೀ ಪ್ಲಸ್ಟಿಂಗ್ ಅಷ್ಟೇ. ಹಾ, ಟೆರೆಸ್ ಮೇಲೆ ಹೋಗೋಣ ಇರವ. ಬೀಳ್ತಿದ್ ಬಾಲ್ಕನಿ ಚೆನ್ನಾಗಿ ಬಂತು ರೀ. ಹಿಂಗೆ ನಾನು ಹೇಳೋದು, ಬಾಲ್ಕನಿನೇ ಚೆನ್ನಾಗಿ ಬಂದಿದೆ ಮೇನ್ ಡೋರ್ಗಿಂತ. ಇವು ಇಲ್ಲೇ ಇರ್ತಾರ ವರ್ಕರ್ಸ್ ಎಲ್ಲ, ಅಡುಗೆ ಮಾಡ್ಕೋತಾರ, ಇಲ್ಲೇ ಮಲ್ಕೋತಾರೆ. ಡಾಗಿ ಮನೆ ಹೆಂಗ್ ಮಾಡ್ಕೊಂಡಿದೆ ನೋಡಿ. ಈಜೋಗ್ಲು ಡಾಗಿ ಮನೆ ರೀ. ನಾಳೆ ಬಂದು ಪೂಜೆ ಮಾಡಿ ಹಾಕಣ. ಅಮಾಸೆ ಐತೆ. ಡನೆ ಆಯ್ತು ನೋಡ್ರು. ತರಕಾರಿ ತೊಗೊಂಡೋಗ್ಬಿಡಣ. ಹಿಂಗೆ ಇಲ್ಲೇ ಬೇಕಾ ಪರ್ಸಲ? ಮತ್ತೇನ್ ಮಾಡೋದು? ಮಾಡಿಲ್ಲ ಅವ್ರು, ಮಾಡೋದು ಬೇಡವಾ? ಇಳಿ ಬಾ, ಮಳೆ ಬತ್ತು. ಸೈಟ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಇದ್ದು ನೋಡ್ಕೊಂಡು ಎಲ್ಲ ಬಂದ್ವಿ. ಬರುವಾಗ ಹಾಗೆ ತರಕಾರಿ ತರೋಣ ಅಂದ್ಕೊಂಡ್ವಿ. ಮಳೆ ಬಂದ್ಬಿಡ್ತು, ನಾಳೆ ತರೋಣ ಅಂತ ಬಂದ್ವಿ. ಮಕ್ಕಳಿಗೆ ಸ್ವಲ್ಪ ಕಬ್ಬಿನಲ್ಲಿ ತೊಗೊಂಡು ಪಾರ್ಸೆಲ್ ತೊಗೊಂಡು ಬಂದ್ವಿ. ಇನ್ನು ತರಕಾರಿ ಏನೂ ಇರಲಿಲ್ಲ, ಸಾಂಬಾರು ಏನೂ ಮಾಡಲಿಲ್ಲ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳೆ ಅಮಾವಾಸ್ಯೆ, ಏನಾದರೂ ಸಿಹಿ ಅಡುಗೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಪಾಲಕ್ ಇತ್ತು, ಅದನ್ನೇ ಪಾಲಕ್ ಪಲಾವ್ ಮಾಡೋಣ ಅಂತ. ನಮ್ಮ ಚಿಕ್ಕ ಮಗ ಅಂತೂ ಬರುವಾಗ ಬೈಕಲ್ಲೇ ಮಲಗಿಬಿಟ್ಟ. ಅವ್ನು ಬರುವಾಗ ಈಗ 5 ಗಂಟೆಗೆ ಮಲಗಿಬಿಟ್ರೆ ಬೆಳಗ್ಗೆ ತನಕ ಎದ್ದೇಳೋದೇ ಇಲ್ಲ. ಹೋಮ್ವರ್ಕ್ ಕೂಡ ಮಾಡಿಲ್ಲ, ಎಲ್ಲ ಹೋಮ್ವರ್ಕು ಬೆಳಗ್ಗೆನೇ ಮಾಡಿಸ್ಬೇಕು. ಅವನು ಮಾರ್ನಿಂಗ್ 9 to 3:30 ಇರುತ್ತಲ್ವ ಸ್ಕೂಲು, ಅಲ್ಲೇ ನಿದ್ದೆ ಸುಸ್ತಾಗಿಬಿಟ್ಟಿರ್ತಾನೆ ಅವನಿಗೆ. ಮನೆಗೆ ಬಂದು ಸ್ವಲ್ಪ ಊಟ ಮಾಡಿಸಿದ್ರೆ ಸಾಕು ಮಲಗಿಬಿಡ್ತಾನೆ.
ಇನ್ನು ನೈಟು ಹೇಳೋದೇ ಇಲ್ಲ, ಊಟಕ್ಕೂ ಹೇಳಲ್ಲ, ಏನಿಲ್ಲ, ಬೆಳಿಗ್ಗೆನೇ ಎದ್ದೇಳೋದು. ಸೊ ಪಲಾವ್ನು ತಿನ್ನಲ್ಲ ಅವನು, ನಮಗೆ ಮಾಡ್ಕೋತೀವಿ. ದಿಶು ಆಟ ಆಡ್ತಾಯಿದ್ದಾನೆ, ಅವನಿಗೂ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಹೋಮ್ವರ್ಕ್ ಮಾಡಿಸಿ ಮಲಗಿಸ್ಬೇಕು. ಪಾಲಕ್ ಪಲಾವ್ ರೆಡಿ. ತುಂಬ ದಿನ ಆಯಿತು ಅಡುಗೆ ಮನೇಲಿ ವೀಡಿಯೋಸೇ ಮಾಡಿಲ್ಲ. ನೋಡಿ ಎಷ್ಟು ಗ್ರೀನ್ ಆಗಿದೆ. ಆ್ಯಕ್ಚುಲಿ ಮಕ್ಕಳು ಸೊಪ್ಪು ತಿನ್ನಲ್ಲ, ಸೊಪ್ಪು ತಿನ್ನಿಸ್ಬೇಕು. ಈ ಥರ ಪಲಾವ್ ಮಾಡಿಕೊಟ್ರು ತಿಂತಾರೆ. ಅದಕ್ಕೆ ಆ್ಯಕ್ಚುಲಿ ಸಾಂಬಾರು ಮಾಡೋಣ ಅಂತ ತರಿಸಿದ್ದೆ. ಮತ್ತು ನಾಳೆ ಬೇರೆ ಅಮಾವಾಸ್ಯೆ, ಸಾಂಬಾರು ಮಾಡಿಬಿಟ್ರೆ ಉಳಿದ್ಬಿಡುತ್ತೆ. ನಾಳೆ ಅಮಾವಾಸ್ಯೆ ಬೇರೆ, ಮತ್ತೆ ಅಡುಗೆ ಮಾಡಬೇಕು. ಅದಕ್ಕೆ ಪಲಾವ್ ಮಾಡ್ತಾ ಇದ್ದೀನಿ. ಎಲ್ಲ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಆ್ಯಕ್ಚುಲಿ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಮಧ್ಯಾಹ್ನನೇ. ನನ್ನ ಚಿಕ್ಕ ಮಗ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾನೆ. ಒಂದು ಪಲಾವ್ ಮುಗಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನೆಮ್ಮದಿ. ಇದು ಮಾರ್ನಿಂಗ್ ಬ್ಲಾಗ್ ಹಂಗೆ ಕಂಟಿನ್ಯೂಷನ್ ಆಗಿರುತ್ತೆ. ಇವಾಗ ನಿದ್ದೆಗನಲ್ಲಿ ಎದ್ದು ಕೂತಿದ್ದಾನೆ ನಮ್ಮ ದಿಶು. ನನ್ನ ಚಿಕ್ಕ ಮಗ ಬೇಗ ಮಲಗಿರ್ತಾನೆ, ಬೇಗ ಎದ್ಬಿಡ್ತಾನೆ. ನನಗೆ ಅಡುಗೆ ಮಾಡೋಕ್ಕೂ ಬಿಡಲ್ಲ, ತುಂಬ ಕಾಟ ಕೊಡ್ತಾನೆ. ಇವತ್ತು ಪೂರಿ ಮಾಡಿದ್ದೆ, ಪೂರಿ ಬೇಕು ಅಂದಿದ್ದ. ಬಾಕ್ಸಿಗೆ ಪೂರಿ ಎಲ್ಲ ಮಾಡಿ ಬಾಕ್ಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆದಮೇಲೆ ದಿಶುನ ಎಬ್ಬಿಸ್ತೀನಿ. ಎಬ್ಬಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ಈಗ ಸ್ನಾನ ಮಾಡು ಅಂದರೆ ಅಳ್ತಾ ಇದ್ದ ಇವತ್ತು. ಹಾಗೆ ಮುಖ ತೊಳೆದ್ಬಿಟ್ಟು ಪೌಡ್ರೆಲ್ಲ ಹಚ್ಚಿ ರೆಡಿ ಮಾಡಬೇಕು. ಒಂದೊಂದು ಸತಿ ಮಾಡ್ತಾನೆ ಬೇಗ ಇದ್ದರೆ, ಒಂದೊಂದು ಸತಿ ಲೇಟಾಗಿದ್ದರೆ ಮಾಡಲ್ಲ. ಆ್ಯಂಡ್ ನಮ್ಮದು ಸೋಲಾರ್ ನೀರು ಮಧ್ಯಾಹ್ನ ಮೇಲೆ ಫುಲ್ ಬಿಸಿಯಾಗಿ ಬರುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ ಬಂದಮೇಲೆ ಮಾಡಿಸ್ಬಿಡ್ತೀನಿ ಜಾಸ್ತಿ ಅಂದರೆ. ನಮ್ಮ ದಿಶು 8 ಗಂಟೆಗೆ ಬಸ್ ಹೋಯ್ತು. ಅವ್ನು ಕಳಿಸಿ ಬಂದಮೇಲೆ ಮತ್ತು ಚಿಕ್ಕ ಮಗನ ರೆಡಿ ಮಾಡಿಸಿ ಹೋಮ್ವರ್ಕ್ ಬೇರೆ ಮಾಡಿರಲಿಲ್ಲ. ನಾನು ಸ್ವಲ್ಪ ಮಾಡಿದೆ, ಅವನು ಸ್ವಲ್ಪ ಮಾಡಿದೆ. ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವನ್ನ 9 ಗಂಟೆಗೆ ಕಳಿಸಿ ಬಂದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡೆ. ಇವಾಗ ಪೂರಿ ಮಾಡಿಕೊಡ್ತಾಯಿದ್ದೀನಿ ನಮ್ಮ ಮಾವನಿಗೆ. ನನಗೆ ಒಂದು ಸ್ವಲ್ಪ ಪಲಾವ್ ಇತ್ತು, ಅದನ್ನೇ ತಿಂತೀನಿ. ನನಗೆ ಪೂರಿ ಅಂದ್ರೇ ಇಷ್ಟ ಆಗೋಲ್ಲ. ಆ್ಯಂಡ್ ಒಂದು ಪಲಾವ್ ಇತ್ತು, ಅದು ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನೇ ತಿನ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ ಬೇರೆ. ಈಗ ಸ್ನಾನ ಆಗಿದೆ, ಈಗ ಸಾರಿ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಬೇಕು, ಮನೆ ಪೂಜೆ. ನಮ್ಮ ಹಸ್ಬೆಂಡ್ ಅಂತೂ ಪೂಜೆ ಮಾಡಿಸ್ಕೊಳ್ಳಲ್ಲ, ಸುಮ್ಮನೆ ಅರ್ಶಿನ ಕುಂಕುಮ ಅಷ್ಟೇ ಇಡಬೇಕು. ಅವರು ಸೈಟ್ ಹತ್ರ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ, ಹಾಗೆ ಇವತ್ತು ಬೋರ್ ಪೂಜೆ ಮಾಡಿ ಬರಬೇಕು ನಮ್ಮ ಹೊಸ ಮನೆ ಹತ್ರ ಹೋಗಿ. ಆ್ಯಂಡ್ ಸ್ವಲ್ಪ ದೃಷ್ಟಿ ಗೊಂಬೆ ಕಟ್ಟಬೇಕಾಗಿತ್ತು. ಇವತ್ತು ಹೋಗ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಕೊಂಬರ್ತೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ.